ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಕಿಚನ್. ಇವತ್ತು ನಾವು ಸಿಂಪಲ್ಲಾಗಿ ಒಂದು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ನೋಡೋಣ. ಇದಕ್ಕೆ 2 ಈರುಳ್ಳಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ತೊಗೊಳ್ಳಿ ಮತ್ತು ಬೀಟ್ರೂಟ್ನ ಚೆನ್ನಾಗಿ ತುರಿದಿಟ್ಕೊಳ್ಳಿ. ಇವಾಗ ಮಾಡೋ ವಿಧಾನ ನೋಡೋಣ. ಒಂದು ಪ್ಯಾನಿಗೆ ಎಣ್ಣೆ, ಸಾಸಿವೆ, ಜೀರಿಗೆನ ಹಾಕಿ ಅದು ಸಿಡಿದ ಮೇಲೆ ನೀವು ಕರಿಬೇವನ್ನು ಹಾಕಿ ಮೆಣಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮಿಕ್ಸ್ ಮಾಡಿದ ತಕ್ಷಣ ಈರುಳ್ಳಿನ ಹಾಕೊಳ್ಳೋಣ. ಇಲ್ಲಿ ನಾನು ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಮೂರು ಈರುಳ್ಳಿ. ಜಾಸ್ತಿ ಈರುಳ್ಳಿ ಹಾಕೋದ್ರಿಂದ ಸ್ವೀಟ್ ಆಗಿಬಿಡುತ್ತೆ. ಸೊ ಈರುಳ್ಳಿನ ಕಮ್ಮಿನೇ ಹಾಕಿ ಬೀಟ್ರೂಟ್ ಪಲ್ಯಗೆ, ಇಲ್ಲ ಅಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ ಬೀಟ್ರೂಟಲ್ಲಿ. ಸೊ ಇವಾಗ ನೋಡಿ, ಜಾಸ್ತಿ ಈರುಳ್ಳಿ ಹಾಕ್ಬಿಟ್ಟಿದ್ದೆ. ನೀವು ಈ ಪಲ್ಯಕ್ಕೆ ನೀರು ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಈರುಳ್ಳಿನೇ ನೀರು ಬಿಟ್ಕೊಳುತ್ತೆ. ಹಾಗೆ ಬೀಟ್ರೂಟ್ ಕೂಡ ಅಷ್ಟೇ ತುಂಬಾ ನೀರು ಬಿಡುತ್ತೆ. ಸೊ ಇದಕ್ಕೆ ನೀವು ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಮಿಕ್ಸ್ ಮಾಡಿದ್ಮೇಲೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ನಾನು ರೆಕಾರ್ಡ್ ಮಾಡೋದು ಮರ್ತೋಗಿದ್ದೆ. ಸೊ ಈರುಳ್ಳಿಗೆ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಬೀಟ್ರೂಟ್ಗೂ ಹಾಕ್ತೀವಿ ನಾವು. ಉಪ್ಪು ಹಾಕಿದ್ದೀವಿ ನೋಡಿ. ಉಪ್ಪು ಹಾಕಿದ್ಮೇಲೆ ಈರುಳ್ಳಿಲೂ ನೀರು ಬಿಟ್ಕೊಳುತ್ತೆ, ನೀವು ನೋಡ್ಬೋದು. ಇವಾಗ ನೋಡಿ, ಅಲ್ಲೇ ನೀರು ಬಿಟ್ಕೊತಿದೆ ಈರುಳ್ಳಿಯಿಂದ. ಇವಾಗ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಬೇಕಷ್ಟೆ. ಒಂಚೂರು ಕಲರ್ ಚೇಂಜ್ ಆಗಿದ ತಕ್ಷಣ ಅದೊಂದು ಕ್ರಿಸ್ಪಿನೆಸ್ ಬರುತ್ತೆ ಕಲರ್ ಚೇಂಜ್ ಆದರೆ. ಸೊ ಕಲರ್ ಚೇಂಜ್ ಆದ ತಕ್ಷಣವೇ ಬೀಟ್ರೂಟ್ನ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಈರುಳ್ಳಿ ಅಲ್ಲೇ ನೀರು ಬಿಟ್ಕೊಳ್ಳೋಕೆ ಶುರು ಆಗಿದೆ ಉಪ್ಪು ಹಾಕಿರೋದ್ರಿಂದ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು. ಆ್ಯಕ್ಚುಲಿ ಇದು ತುಂಬ ಸ್ವೀಟ್ ಆಗಿರೋದ್ರಿಂದ ಚಿಲ್ಲಿ ಪೌಡರ್ ಹಾಕ್ತೀನಿ ನಾನು. ಕಾಶ್ಮೀರಿ ಚಿಲ್ಲಿ ಪೌಡರ್, ಅದು ಸ್ವೀಟ್ನೆಸ್ ಕಮ್ಮಿ ಮಾಡುತ್ತೆ. ಅದಕ್ಕೂ ಖಾರನೂ ಇರೋಲ್ಲ, ಅದು ಜಸ್ಟ್ ಕಲರ್ ಅದು. ಇವಾಗ ನೋಡಿ, ಇವಾಗ ಬೀಟ್ರೂಟ್ ಹಾಕೋತಿದ್ದೀನಿ ಕಲರ್ ಚೇಂಜ್ ಆಗಿರೋದ್ರಿಂದ ಈರುಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಬೀಟ್ರೂಟಲ್ಲೂ ಕೂಡ ತುಂಬ ನೀರಿರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಬೀಟ್ರೂಟ್ಗೂ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಸೊ ಇವಾಗ ಈರುಳ್ಳಿ ಸ್ವೀಟ್ನೆಸ್ ಕಮ್ಮಿ ಮಾಡೋಕ್ಕೆ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕಿದ್ದೀನಿ, ಕಾಶ್ಮೀರಿ ಚಿಲ್ಲಿ ಪೌಡರ್ನ. ಇವಾಗ ನೋಡ್ತಿರ್ಬೋದು ನೀವು, ಉಪ್ಪು ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಆಗಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ಬಾಡಿಸ್ಕೊಂಡ್ಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀವಿ, ಅದು ಸ್ವೀಟ್ನೆಸ್ನ ಕಮ್ಮಿ ಮಾಡೋದಕ್ಕೆ. ಈ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಮೇಲೆ 10 ನಿಮಿಷ ಬೇಯಿಸಿದ ಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ ಹಂಗೆ ಬಿಡಿ. ಟೇಸ್ಟಿಯಾಗಿ ಬೀಟ್ರೂಟ್ ಪಲ್ಯ ರೆಡಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆ ಇಲ್ಲ ಪಲ್ಯಗೆ, ಅನ್ನಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. Thanks for watching.